ಇಲ್ಲ ಇನ್ನ ಇನ್ ಕೇಸ್ ಏನಾದ್ರು ಅಪ್ಪು ಸರ್ ಅವರ ಸಿನಿಮಾವನ್ನ ರೀಕ್ರಿಯೇಟ್ ಮಾಡೋದಾದ್ರೆ ಅಥವಾ ಯಾವ್ದಾದ್ರು ಹಳೆ ಸಿನಿಮಾವನ್ನ ಅದರಲ್ಲಿ ನೀವು ನಟಿಸುವಂತಹ ಈ ಜಾನರ್ಗೆ ಅಂದ್ರೆ ಈ ಜನರೇಷನ್ ತಕ್ಕಂಗೆ ಮತ್ತೆ ಚೇಂಜಸ್ ಎಲ್ಲ ಮಾಡಿಸಿ ಅದರಲ್ಲಿ ನೀವೇ ನಟಿಸುವಂತ ಅವಕಾಶ ಸಿಕ್ಕಿದ್ರೆ ಯಾವ ಸಿನಿಮಾ ಆಗುತ್ತೆ ಅಂಡ್ ಇಲ್ಲ ಅಂತಂದ್ರೆ ಅಪ್ಪು ಫಿಲ್ಮ್ ನೋಡಿದ್ರೆ ರೀ ರಿಲೀಸ್ ಆದಾಗ 100%. ಓಕೆ ಹೆಂಗಿತ್ತು ಮತ್ತೆ 23 ವರ್ಷಗಳ ನಂತರ ಸೇಮ್ ಎಕ್ಸೈಟ್ಮೆಂಟ್, ಸೇಮ್ ಫೀಲಿಂಗು. ಅಲ್ಲಿ ಅಪ್ಪು ಸರ್ ಇನ್ನಸೆನ್ಸ್ ಇತ್ತು, ರಕ್ಷಿತಾ ಮೇಡಮ್ ಅವ್ರದ್ದು ಇನ್ನಸೆನ್ಸು. ಫಸ್ಟ್ ಟೈಮ್ ನೋಡಿದಾಗ ನಂಗೆ ಎಷ್ಟು ನಾನು ಹಿಂಗೆ ಆಗ್ಬಿಟ್ಟಿದೆ ಅಂದ್ರೆ, ನಾನೇ ಅಪ್ಪು ಸರು, ರಕ್ಷಿತಾ ಮ್ಯಾಮ್ ನನ್ನ ಲವರ್ ರೇಂಜಿಗೆ ಫೀಲ್ ಆಗ್ಬಿಟ್ಟಿದ್ದೆ ಫಸ್ಟ್ ಟೈಮ್ ಅಪ್ಪು ಸರ್ ನೋಡಿದಾಗ. ಮೊನ್ನೆನು ಐ ಕುಡ್ ರೀಕಲೆಕ್ಟ್ ದಟ್ ಮೆಮರಿ. ಸೇಮ್ ಅಷ್ಟೇ ಫ್ರೆಶ್ ಆಗಿದೆ ಸಿನಿಮಾ. ಅವ್ರ ಜಂಪ್ ಮಾಡ್ಕೊಂಡು ಬರೋ ಇಂಟ್ರೊಡಕ್ಷನ್, ಅಪ್ಪು ಅವರು ಅನ್ನೋದು, ಬರ ಹೊಡಿಯೋ ಅನ್ಕೊಂಡು ಡಿಚ್ಚಿ ಹೊಡಿಯೋದು, ಆ ಡಾನ್ಸು ಸೂಪರ್ ಬ್ಯೂಟಿಫುಲ್. ಅಪ್ಪು ಅವ್ರ ಸಾಂಗ್ ಅನ್ನ ಯಾವ್ದಾದ್ರು ಮುಂದಿನ ದಿನಗಳಲ್ಲಿ ನಿಮ್ಮ ಸಿನಿಮಾಗೆ ತಗೊಳ್ಳುವಂತದಿದ್ರೆ ಯಾವ ಹಾಡನ್ನ ತಗೊಂತೀರಾ? ಸಕತ್ತಾಗಿದೆ ಅಪ್ಪು ಸರ್ದು. ಮುಕ್ಕೋಟಿ ದೇವರು ಕನ್ಫ್ಯೂಸ್ ಆಗೋದರು ನೋಡುತ್ತಾ ಇವನ ಮೀಟರು. ಅದು ಅಪ್ಪು ಸರ್ಗೆ ಮಾತ್ರ ನಾವು ತಗೊಳಕ್ ಆಗಲ್ಲ. ದಟ್ಸ್ ಮೈ ಫೇವ್ರೆಟ್ ಸಾಂಗ್. ನಾವು ತಗೊಳ್ಳೋದಾದ್ರೆ ಜಾಕಿ ಜಾಕಿ. ಓಕೆ ಜಾಕಿ ಜಾಕಿ ಒಳ್ಳೆ ಡಾನ್ಸ್ ನಂಬರ್ ಮಾಡಿ ಜಾಕಿ ಜಾಕಿ ಸಾಂಗ್ ಅನ್ನು ರಿಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿದೆ. ಓಕೆ ಅದನ್ನ ವೆಯ್ಟ್ ಮಾಡ್ತಿದ್ರ ಸಿಕ್ಕಿದ್ರೆ? ಅಷ್ಟು ಫಾರ್ಚುನೇಟ್ ಸಿಕ್ಕ ಅಂತ ಅವಕಾಶ ಸಿಕ್ಕಿದ್ರೆ ಐ ಆಮ್ ವೆರಿ ಲಕ್ಕಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.